ಹರಿ ಓಂ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಚಿನ್ಮುದ್ರೆಯನ್ನು ಯಾವ ರೀತಿ ಮಾಡಬೇಕು, ಧ್ಯಾನ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನೋಡಿ, ಎರಡೂ ಕೈಗಳನ್ನು ಈ ರೀತಿ ಇಟ್ಕೊತೀವಿ. ಇದನ್ನು ಚಿನ್ಮುದ್ರೆ ಅಂತ ಕರೀತಾರೆ. ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಹಗುರವಾಗಿ ತಾಗಿಸ್ಬೇಕು, ಬಿಗಿಯಾಗಿ ಇಟ್ಕೋಬಾರ್ದು, ಹಗುರವಾಗಿ ಇಟ್ಕೋಬೇಕು, ತೊಡೆ ಮೇಲೆ ಇಟ್ಕೋಬೇಕು. ಧ್ಯಾನದ ಸ್ಥಿತಿನಲ್ಲಿ ಈ ಒಂದು ಚಿನ್ಮುದ್ರೆಯನ್ನು ಮುಂದುವರಿಸ್ತಾ ಹೋಗಬೇಕು. ಧ್ಯಾನದ ಸ್ಥಿತಿ ಅಥವಾ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ಈ ರೀತಿ ಇಟ್ಕೊಂತ ತೊಡೆ ಮೇಲೆ ಇಟ್ಕೋಬೇಕು. ಈ ಚಿನ್ಮುದ್ರೆಯನ್ನು ಧ್ಯಾನ ಮುದ್ರೆಯನ್ನು ಮಾಡೋದ್ರಿಂದ ಅಥವಾ ಜ್ಞಾನ ಮುದ್ರೆ ಅಂತಲೂ ಸಹ ಈ ಮುದ್ರೆಯನ್ನು ಕರೀತಾರೆ. ಈ ಜ್ಞಾನ ಮುದ್ರೆಯನ್ನು ಧ್ಯಾನ ಮುದ್ರೆಯನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ನಾವು ತಿಳಿತಾ ಹೋಗೋದಾದರೆ ಇದರಿಂದ ಏಕಾಗ್ರತೆ ವೃದ್ಧಿಯಾಗುತ್ತೆ. ನಮ್ಮೊಳಗಿರುವ ನಕಾರಾತ್ಮಕ ಚಿಂತನೆಗಳು ದೂರ ಆಗ್ತವೆ. ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು. ತಲೆನೋವು ಸಮಸ್ಯೆ, ನಿದ್ರೆ ಕೆಲವು ಟೈಮಲ್ಲಿ ಕೆಲವರಿಗೆ ನಿದ್ರೆ ಸಮಸ್ಯೆ ಇರುತ್ತೆ. ಅಂತಹ ನಿದ್ರೆ ಸಮಸ್ಯೆಗಳಿಂದ ದೂರ ಇರ್ಬೋದು. ಕ್ರೋಧ, ಇದಕ್ಕಿದ್ದಂಗೆ ಸಿಟ್ಟು ಬರುತ್ತೆ, ಸಡನ್ ಸಿಟ್ಟು ಬರುತ್ತೆ ಕೆಲವರಿಗೆ. ಅಂತಹ ಸಿಟ್ಟನ್ನು ಅವಾಯ್ಡ್ ಮಾಡ್ಬೋದು. ಒತ್ತಡದಿಂದ ವಿಮುಕ್ತವಾಗ್ಬೋದು. ಸಿಡಿಮಿಡಿಗೊಳ್ಳುವುದು ಮತ್ತು ಉನ್ಮಾದ, ಮಾನಸಿಕ ಒಂದು ಖಿನ್ನತೆ, ಜೊತೆಗೆ ಆಲಸ್ಯ, ಜೊತೆಗೆ ಗಾಬರಿಗೊಳ್ಳುವಿಕೆ ಮತ್ತು ಭಯ ಇತ್ಯಾದಿಗಳಿಗೆಲ್ಲ ಇದು ಉತ್ತಮವಾದ ಮುದ್ರೆ ಧ್ಯಾನ ಮುದ್ರೆ. ಧನ್ಯವಾದಗಳು.